ಹುತಾತ್ಮ ಗುಡ್ಡೆಮನೆ ಅಪ್ಪಯ್ಯ ಗೌಡ್ರ ವಿರುದ್ಧ ಅವಹೇಳನಕಾರಿ ಕಮೆಂಟ್ ಹಾಕಿರುವ ಬಗ್ಗೆ ಕೊಡಗು ಗೌಡ ಸಮಾಜಗಳ ಒಕ್ಕೂಟದಿಂದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಯಿತು. ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡ್ರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಮುದಾಯದ ಒಬ್ಬರು ಅವಹೇಳನಕಾರಿ ಕಮೆಂಟ್ ಹಾಕಿದ್ದು, ಇದರ ವಿರುದ್ಧ ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಅವರಿಗೆ ದೂರು ಸಲ್ಲಿಸಿದ್ದು, ತಕ್ಷಣವೇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನಾವು ಸರಿಲ್ಲ ಆಲ್ಮೋಸ್ಟ್ ಒಂದು ತಿಂಗಳಿಂದ ಏನೇನು ಸಣ್ಣ ಪುಟ್ಟ ಬರ್ತಾ ಇತ್ತು ಈ ನೆಗ್ಲಿಜೆಂಟ್ ರಿಜೆಕ್ಟ್ ಮಾಡಬೇಕು. ಸೊ ಬೇಡ, ಸುಮ್ಮನೆ ಅನಾವಶ್ಯಕವಾಗಿ ಒಂದೆಲ್ಲ ಹೊರಡ್ತಾರೆ. ಬಟ್ ಇತ್ತೀಚೆಗೆ ಬಂದು ಸಿಕ್ಕಾಪಟ್ಟೆ ಧೈರ್ಯವಾಗಿ ಅಟ್ಲೀಸ್ಟ್ ರಾಜರ ಬಗ್ಗೆಯೂ ಹೇಳಬೇಕು. ಒಂದಷ್ಟು ನಮ್ಮ ಜನಾಂಗದ ತೀರ ಅವಮಾನಕರ ವಿಷಯ. ಸೊ ಹಾಗಾಗಿ ಇವರು ಮಠ ಹಾಕಿದ್ದಿದ್ರೆ ಮತ್ತು ವಾಪಸ್ಸಿಗೆ ನಮ್ಮ ಬರ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಆಗ್ತಾ ಇದೆ. ಅವು ದಯವಿಟ್ಟು ಇಮಿಡಿಯೇಟ್ಲಿ ಈಗ ನನ್ನ ಸ್ಟೇಷನ್ ಅಂತ ಹೇಳಿ ಯಾವ ಸ್ಟೇಷನ್ ಕೊಟ್ಟು ಹೊರಟಾರೆ ಅಲ್ಲಿ ಇದು ಈಗ ಒಟ್ಟು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂತಾರೆ. ಯಾಕಂದರೆ ಇದು ಡಿಲೇ ಆದಷ್ಟು ನಮ್ಮಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗೆ ಹೋಗುವಂಥದ್ದು, ನೆಕ್ಸ್ಟ್ ಅದಕ್ಕೆ ಆರೋಗ್ಯ ಪ್ರಚೋದನೆ ಈ ಥರ ಇದು ಬೆಳೀತಾವೆ. ನಂತರ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಆನಂದ ಕರಂದ್ಲಾಜೆ ಮಾತನಾಡಿ, ಕೆಲವು ತಿಂಗಳ ಹಿಂದೆ ಕೂಡ ಎರಡು ಜನಾಂಗಗಳ ನಡುವೆ ಶಾಂತಿ ಕದಡಿ ವಿಕೋಪಕ್ಕೆ ತಿರುಗಿ ಸದ್ಯ ಶಾಂತವಾಗಿತ್ತು. ಕೆಲವು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ರೀತಿಯಲ್ಲಿ ಕಮೆಂಟ್ ಹಾಕಿದ್ದಾರೆ. ಇಂಥವರ ವಿರುದ್ಧ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಪ್ರಮುಖರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ದೂರನ್ನು ಸಲ್ಲಿಸಿದ್ದಾರೆ. ಒಂದು ವೇಳೆ ತಪ್ಪಿತಸ್ಥರ ವಿರುದ್ಧ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಎಚ್ಚರಿಕೆ ನೀಡಿದೆ. ಕಳೆದ ಒಂದು ವರ್ಷದಿಂದ ಕೊಡಗಿನಲ್ಲಿ ನಡೆಯುತ್ತಿರುವಂತಹ ಕೆಲವು ವಿದ್ಯಮಾನಗಳಲ್ಲಿ ಬಹುಶಃ ಕಳೆದ ನವೆಂಬರ್ ತಿಂಗಳಲ್ಲಿ ಎರಡು ಕೋಮುಗಳ ಮಧ್ಯೆ, ಎರಡು ಜನಾಂಗಗಳ ಮಧ್ಯೆ ಒಂದು ಸಂಘರ್ಷಕರ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಆ ವಾತಾವರಣ ಸೃಷ್ಟಿಯಾದಾಗ ಸಹಜವಾಗಿ ಒಂದಷ್ಟು ಪರ ವಿರೋಧ ಕಂಪ್ಲೇಂಟ್ಗಳು, ದೂರುಗಳು ದಾಖಲಾಗಿ ಈಗೆಲ್ಲ ತಣ್ಣಗಾಗಿತ್ತು. ಬಹುಶಃ ಎರಡೂ ಜನಾಂಗದವರು, ಕೊಡಗಿನ ಒಂದು ಪ್ರಬಲ ಜನಾಂಗದವರು ಅವರವರು ಪಾಡಿಗೆ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಹೋದರತ್ವದಿಂದ ಅಣ್ಣತಮ್ಮಂದಿರಂಗೆ ಮತ್ತೆ ಬಾಳ್ವೆ ಮಾಡೋ ದಿಶೆಯತ್ತ ಸಾಕ್ತಾ ಇರುವ ಇಂಥ ಸಂದರ್ಭದಲ್ಲಿ ಅಪ್ಪಯ್ಯ ಗೌಡರ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಅಪ್ಪಯ್ಯ ಗೌಡರ ಬಗ್ಗೆ ಒಂದಷ್ಟು ಕೆಲವು ವ್ಯಕ್ತಿಗಳು, ಅಂದರೆ ಕೇವಲ ಒಬ್ಬ ಅಥವಾ ಒಂದು ಇಬ್ಬರು ವ್ಯಕ್ತಿಗಳು ಅಂತ ಹೇಳ್ಬೋದು, ಅಂಥ ವ್ಯಕ್ತಿಗಳು ಹೀನಾಯವಾಗಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿರೋದನ್ನು ನಾವು ಗಮನಿಸಿದ್ದೇವೆ. ಇಂಥ ಕಿಡಿಗಳನ್ನ, ಕ್ರಿಮಿನಲ್ಗಳನ್ನ ನಾವು ಮಟ್ಟ ಹಾಕುವುದು ಕೊಡಗಿನ ಮಟ್ಟಿಗೆ ಭಾಳ ಅವಶ್ಯಕ. ಆ ದಿಸೆಯಲ್ಲಿ ನಾವು ಇವತ್ತು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಒಂದು ದೂರು ಸಲ್ಲಿಸಿದ್ದೇವೆ. ಅವರ ಮೇಲೆ ಒಂದು ತೀವ್ರತರವಾದ ಒಂದು ಕ್ರಮ ತಗೋತೀವಿ ಅಂತೇಳಿ ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳ ಪರವಾಗಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ನಮಗೂ ಕಾನೂನು ಮೇಲೆ ಭರವಸೆ ಇದೆ. ಆದರೆ ಕಾನೂನು ತಕ್ಷಣವಾಗಿ ಬಗ್ಗೆ ಕ್ರಮ ವಹಿಸಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ತುಂಬ ದಿನ ಇದನ್ನು ಡಿಲೇ ಮಾಡ್ತಾ ಹೋದಷ್ಟು ಸಹ ಸಹಜವಾಗಿ ಮತ್ತೊಮ್ಮೆ ಈ ಸಂಘರ್ಷದ ದಿನಗಳು ಬರ್ಬೋದೇನೋ ಅಂತ ಅನಿಸಿಕೆ ನಮಗಿದೆ. ಹಾಗಾಗಿ ನಾವು ಈ ದಿಸೆಯಲ್ಲಿ ಕೆಲವೊಂದಷ್ಟು ಒತ್ತಾಯಪೂರ್ವಕವಾಗಿ ಒಂದೆರಡು ದಿನಗಳಲ್ಲಿ ಈ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ತಗೋಬೇಕು. ಅವರ ಮೇಲೆ ಇರುವಂಥ ಭರವಸೆ ಹುಸಿಯಾಗಬಾರ್ದು. ಈ ಕೇಡಿಗಳನ್ನ ಮಟ್ಟ ಹಾಕಲಿಕ್ಕೆ ಕೊಡಗು ಗೌಡ ಸಮಾಜದ ಒಕ್ಕೂಟ ಖಂಡಿತವಾಗ್ಲೂ ಸಮರ್ಥವಿದೆ. ಅದಕ್ಕೆ ಬೇಕಾದ ಕೆಲಸಗಳನ್ನ ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಒಂದು ವೇಳೆ ಈ ದಿಸೆಯಲ್ಲಿ ನಿಧಾನವಾಗಿ ಏನಾದರೂ ಕ್ರಮ ಆದರೆ ನಮ್ಮ ಜನಾಂಗದವರು ಸಹ ಒಂದಷ್ಟು ಎಲ್ಲೋ ಒಂದು ಕಡೆಗೆ ಉದ್ರಿಕ್ತ ವಾತಾವರಣ ಸೃಷ್ಟಿಯಾಗುವ ಚಾನ್ಸಸ್ಗಳಿದೆ. ಈ ದಿಸೆಯಲ್ಲಿ ಒಂದು ವೇಳೆ ಪ್ರತಿಭಟನೆಯೋ ಅಥವಾ ಒಂದು ಬಂದ್ ಮಾಡುವಂಥ ಕೆಲಸಗಳಿಗೂ ಸಹ ಮುಂದಿನ ದಿನಗಳಲ್ಲಿ ಆಸ್ಪದ ಕೊಡೋದು ಬೇಡ ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡ್ತಾ
ಅಂಥ ಒಂದು ಕೆಲಸ ಕಾರ್ಯಗಳಿಗೆ ನಮ್ಮ ಜನಾಂಗವೂ ಸಹ ಈ ದಿಸೆಯಲ್ಲಿ ಉದ್ರಿಕ್ತವಾಗಿ ವರ್ತಿಸದೆ ಅಂಥ ದಿನ ಬಂದರೆ ಖಂಡಿತವಾಗಲೂ ಆ ದಿಸೆಯಲ್ಲಿ ನಾವು ಕೆಲಸ ಮಾಡುವ, ಬಹುಶಃ ನಾವು ಪೊಲೀಸ್ ಇಲಾಖೆ ಮೇಲ್ಗಡೆಗೆ ಒಂದಷ್ಟು ಭರವಸೆಯನ್ನು ಇಟ್ಟು ಇವತ್ತು ನಾವು ಅವರ ಮೇಲೆ ದೂರನ್ನು ಕೊಟ್ಟಿದ್ದೇವೆ. ಬಹುಶಃ ಪೊಲೀಸರು ಇದನ್ನು ತಕ್ಷಣ ಕ್ರಮ ತಗೊಳ್ತಿರೋ ಒಂದು ಭರವಸೆ ಕೂಡ ನಮಗಿದೆ. ಈ ಸಂದರ್ಭ ಕೊಡಗು ಸಮಾಜಗಳ ಒಕ್ಕೂಟದ ಕಾರ್ಯದರ್ಶಿ ಪೇರಿಯನ್ನ ಉದಯ್, ಖಜಾಂಚಿ ಅಂಬೇಕಲ್ ನವೀನ್, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಕಾನೂನು ಸಲಹೆಗಾರ ಕೊಂಬಾರನ ರೋಷನ್, ಕೊಡಗು ಗೌಡ ಯುವ ವೇದಿಕೆ ಕಾರ್ಯದರ್ಶಿ ಪುದಿಯನೆರವನ ರಿಷಿತ್ ಮಾದಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು.